ಧನುರಾಶಿ ವಾಹನ ಚಾಲನೆಯಿಂದ ಸಮಸ್ಯೆ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಆದ್ದರಿಂದ ಅನಿವಾರ್ಯವನ್ನು ಬಿಟ್ಟರೆ ವಾಹನ ಚಾಲನೆಗೆ ಹೋಗಬೇಡಿ ಅನ್ನುವಂಥದ್ದು ಮುಖ್ಯ. ವ್ಯವಹಾರದ ದೃಷ್ಟಿಯಿಂದ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ. ನಿಮ್ಮ ನಿರೀಕ್ಷೆಯೋ ಲಾಭದ ಒಂದು ಅಪೇಕ್ಷೆಯೋ ಏನೇ ಇದ್ದರೂ ಕೂಡ ಅದು ಅನುಕೂಲಕ್ಕೆ ಬರದೇ ಇರತಕ್ಕಂಥದ್ದು. ಮಾನಸಿಕವಾಗಿ ಬೇಸರ, ಅಸಮಾಧಾನ ಹೆಚ್ಚಾಗುವಂತಹ ಸಾಧ್ಯತೆ ಇವೆಲ್ಲ ಇರುತ್ತೆ. ಪ್ರಮುಖವಾದಂತಹ ಉಪಕರಣವಾಗಲಿ ಅಥವಾ ವಾಹನಕ್ಕಾಗಲಿ ಹಾನಿಯಾಗುವಂತಹ ಸಂಭವ. ಅದರಿಂದ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ, ಬೇಸರ ಅಂತಕ್ಕಂಥದ್ದಾಗುತ್ತೆ, ನೋವಾಗುತ್ತೆ, ಹಣ ಖರ್ಚಾಗುತ್ತೆ. ಇದೆಲ್ಲವನ್ನು ತಾಳ್ಮೆಯಿಂದ ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಾ ಮಚ್ಛೇದಿನಿ, ದುರ್ಗಾ ಸಾಧಿನಿ, ದುರ್ಗನಾಶಿನಿ ಎಂಬ ಪ್ರಾರ್ಥನೆಯನ್ನು 8 ಬಾರಿ ಹೇಳಿಕೊಳ್ಳಿ. ಇರತಕ್ಕಂತಹ ಆಪತ್ತುಗಳು ದೂರವಾಗಲಿ, ಎಲ್ಲವೂ ಕೂಡ ನಿಮಗೆ ಶುಭವನ್ನು ಸೂಚಿಸ್ತಕ್ಕಂತಹ ಸಂದರ್ಭಗಳು ಬರಲಿ, ಶುಭವಾಗಿ. ಮಕರ ರಾಶಿ ಈ ದಿವಸ ಕೋಪ ಹೆಚ್ಚಾಗುವಂತಹ ದಿವಸ. ಯಾವ ಒಂದು ವಿಚಾರಕ್ಕೆ ಬಂದರೂ, ಯಾರು ಮಾತಾಡಿಸಿದರೂ ಕೂಡ ಏನೋ ಸಿಡಿಮಿಡಿಯಿಂದ ವರ್ತಿಸ್ತಕ್ಕಂಥದ್ದಾಗತ್ತೆ. ಮಕ್ಕಳಿಗೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಂದರ್ಭಗಳು ಒದಗಿ ಬರುತ್ತೆ. ನಿಮ್ಮ ಕೋಪವನ್ನು ಸ್ನೇಹಿತರ ಮೇಲೆ, ಮನೆಯವರ ಮೇಲೆ ತೀರಿಸ್ಕೊಳ್ಬಾರ್ದು. ಅವರಿಂದ ಏನಾದರೂ ನಿಷ್ಠುರವಾಯಿತು, ಅವರಿಂದ ದೂರವಾಗಿಬಿಟ್ರಿ ಅಂತಂದರೆ ಅದು ದ್ವೇಷವಾಗಿ ಪರಿಣಮಿಸುತ್ತೆ. ಕಾಲಿನ ಭಾಗದಲ್ಲಿ ನೋವು ಕಾಣಬಹುದು. ಸಂಗಾತಿಯ ಜೊತೆಯಲ್ಲಿ ಉತ್ತಮವಾದಂತಹ ನಡವಳಿಕೆ ಇರಬೇಕು. ಇಲ್ಲದೇ ಇದ್ದರೆ ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲದೇ ಇರುವ ಹಾಗೆ ಆಗ್ತಕ್ಕಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ, ಶುಭವಾಗಿ. ಕುಂಭರಾಶಿ ಸರ್ಕಾರಿ ಕೆಲಸಗಳಲ್ಲಿ ಅಡಚಣೆ, ವಿಘ್ನ ಇವೆಲ್ಲವನ್ನು ನೋಡಬೇಕಾದಂಥದ್ದು. ಹವಾಮಾನ ಬದಲಾವಣೆಯಿಂದ ಏನು ತಲೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ, ಮೈಗ್ರೇನ್ ಅಥವಾ ತಲೆನೋವು ಅನ್ನುವಂಥದ್ದು ನಿಮ್ಮನ್ನು ಕಾಡಬಹುದು ಅಂತ ಅರ್ಥ. ಅಧ್ಯಯನ, ಧ್ಯಾನ ಇತ್ಯಾದಿಗಳಿಗೆ ನಿಮ್ಮ ಶರೀರ ನಿಮಗೆ ಅವಕಾಶವನ್ನು, ಅನುಮತಿಯನ್ನು ಮಾಡಿಕೊಡೋದಿಲ್ಲ. ಆ ರೀತಿ ಅನುಕೂಲಗಳು ಆಗದೇ ಇದ್ದಾಗ ಮಾನಸಿಕವಾಗಿ ಸಮಾಧಾನ ಇಲ್ಲದೆ ಹೋಗುತ್ತೆ. ಪ್ರೇಮಿಗಳು ತುಂಬ ಉತ್ಸುಕತೆಯಿಂದ ಇರತಕ್ಕಂತಹ ದಿವಸ. ನಮ್ಮ ಎಲ್ಲ ಕೆಲಸಗಳು, ಆಸೆಗಳು, ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಹೆಚ್ಚು ಇರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಬಲವಂತವಾಗಿ ಆದರೂ ಕೂಡ ಅಭ್ಯಾಸವನ್ನು ಮಾಡಲೇಬೇಕು. ನಿಮಗಿಷ್ಟ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಓದಲೇಬೇಕು ಅನ್ನುವಂಥದ್ದಿರುತ್ತೆ. ವಿಶೇಷವಾಗಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ವಂತ ಕೆಲಸಗಳೇನಾದರೂ ಇದ್ದರೆ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಈ ದಿವಸ ಆದಷ್ಟು ಬೇಗ ಕೆಲಸಗಳನ್ನು ಪೂರೈಸಿಕೊಳ್ಳಿ ಎನ್ನುವಂಥದ್ದು. ಮನೆಗೆ ತತ್ಕ್ಷಣದಲ್ಲಿ ಯಾವುದೇ ರೀತಿಯ ಪೂರ್ವಭಾವಿಯ ಸೂಚನೆಗಳಿಲ್ಲದೆ ವಿದ್ಯಾರ್ಥಿಗಳು ಅಥವಾ ಅತಿಥಿಗಳು ಆಗಮಿಸ್ಬೋದು. ಅವರ ಸಹಾಯಕ್ಕೆ, ಅವರ ಅಪೇಕ್ಷೆಗೆ ಅನುಗುಣವಾಗಿ ನೀವು ಒಂದಷ್ಟು ನಿಮ್ಮ ಕೆಲಸಗಳನ್ನು ದೂರ ಮಾಡಿ ಅವರಿಗೆ ಸಹಾಯವನ್ನು ಮಾಡಬೇಕಾಗತ್ತೆ. ಮೇಲಧಿಕಾರಿಗಳಿಂದ ಉದ್ಯೋಗಗಳಿಗೆ, ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯ ಒತ್ತಡ ಇರೋದಿಲ್ಲ. ನೀವು ಇವತ್ತು ಆದಷ್ಟು ಬಹಳ ವಿರಾಮವಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬಹುದು ಅಂತ ಅರ್ಥ. ನಿಮ್ಮ ಜವಾಬ್ದಾರಿಗಳಿಗೆ ಮಾತ್ರ ಬದ್ಧರಾಗಿರಬೇಕು. ಆಗ ನಿಮ್ಮ ಗೌರವ ಹಾಗೆ ಉಳಿಯುತ್ತೆ. ಇಲ್ಲದೇ ಇದ್ದರೆ ತೊಂದರೆ ಆಗಬಹುದು. ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ, ಅದನ್ನು ಪಡ್ಕೊಳ್ಳಿ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸಂತೋಷವಾದಂತಹ ಸಮಯವನ್ನು ಕಳೀತೀರಿ. ಇದೆಲ್ಲವೂ ಕೂಡ ನಿಮಗೆ ಯೋಗ ಅಂತಲೇ ಹೇಳಬೇಕಾಗತ್ತೆ. ಶ್ರೀಮದ್ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ.